ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ಕೀಡೆ ಆಗ್ತೇವೆ. ಈ ಕೀಡಿಗೆ ನಾವು ಯಾವಾಗ ಕೀಟನಾಶಕ ಔಷಧಿ ಹೊಡಿಬೇಕು, ಯಾವ ಸಮಯದಾಗ ಹೊಡೆದ್ರೆ ಸೂಕ್ತ, ಯಾವ ಸಮಯದಾಗ ಹೊಡೆದ್ರೆ ಹುಳುಗಳು ಸಾಯ್ತಾವೆ ಅನ್ನೋದು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಈ ಮುಂಜಾನೆ 8 ಗಂಟೆ ಹಿಡಿದು 11 ಗಂಟೆ ತನಕ ಕೀಡಿಗಳ ಎಲೆ ಮೇಲೆ ಮೇಯ್ಲಕ್ಕೆ ಬಂದಿರ್ತಾವೆ. ಅವಾಗ ಯಾವ ಬಿಸಿಲು ಇರೋಂಗಿಲ್ಲ, ವಾತಾವರಣ ತಂಪಿರ್ತೈತಿ, ಮೇಯ್ಲಕ್ಕೆ ಬಂದಿರ್ತಾವೆ. ಮತ್ತು ಇದನ್ನು ಬಿಟ್ಟರೆ ಸಾಯಂಕಾಲ 4 ಗಂಟೆ ಹಿಡಿದು 6 ಗಂಟೆ ತನಕ ನೀವು ಎಲ್ಲ ಕೀಡಿಗಳು ನೋಡ್ಬೋದು. ನಂತರ ಇದೆಲ್ಲ ನೋಡಿ, ಈ ವಿಡಿಯೋ ಇಲ್ಲಿ ಕಾಣ್ತೈತಿ. ಈ ಕೀಡಿಗಳ ಇಲ್ಲಿ ಹಿಂಗೆ ಮುಂಜಾನೆ ಎಲೆ ಮೇಯ್ಲಕ್ಕೆ ಮೇಲ್ಗಡೆ ಬಂದಿರ್ತಾವೆ. ಇಲ್ಲಿ ಐತಿ ಈ ವಿಡಿಯೋದಾಗ, ಇಲ್ಲಿ ಈ ರೀತಿ ಮೇಯ್ಲಕ್ಕೆ ಬಂದಿರ್ತಾವೆ ಕೀಡಿಗಳು. ಈ ಟೈಮ್ದಾಗ ಯಾಕಂದ್ರೆ ನಾವು ಔಷಧಿ ಸ್ಪ್ರೇ ಮಾಡೋದ್ರಿಂದ ಈ ಎಲೆ ಮೇಲೆ ಸಹಜವಾಗಿ ಬೀಳ್ತೈತಿ. ಅವಾಗ ಕೀಡಿಗಳಿಗೆ ಎಲೆ ಮ್ಯಾಲ ಸಿಂಪಡಣೆ ಆಕೈತಿ. ಈ ಟೈಮ್ದಾಗ ಹೊಡೆದ್ರೆ ಸೂಕ್ತ. ಮತ್ತು ಏನು ಮಾಡ್ತಾರೆ, ನಮ್ಮ ಪೂರ್ವಜರೆಲ್ಲ ಕೀಟನಾಶಕ ಔಷಧಿಯನ್ನು ಅವ್ರು ಯಾವುದೂ ಸಿಂಪಡಣೆ ಮಾಡ್ತಿರಲಿಲ್ಲ. ಯಾಕಂದ್ರೆ ಅವರ ಈ ಬೆಳೆ ಬೆಳತ್ನಾಗ ಕಡ್ಲೆದು ಹಾಕೋತ್ನಾಗ ಈ ಜೋಳ ಇಂಥದ್ದು ಮಿಕ್ಸ್ ಮಾಡಿ ಬಿತ್ತೋದು. ಆ ಜೋಳ ಬಿತ್ತೋದ್ರಿಂದ ಏನಾಕೈತಿ ಅಂದ್ರೆ, ಪಕ್ಷಿಗಳ ಜೋಳದ ತನಿಗೆ ಬಂದು ಕುಂಡಿರ್ತಿದ್ವು. ಜೋಳ ತಿನ್ಬೇಕಂತ ಹೇಳಿ ಪಕ್ಷಿಗಳು ಬರ್ತಿದ್ವು. ಅದನ್ನು ನೋಡಿ ಬಳಕ ಜೋಳ ತಿನ್ನು ನೋಡ್ಬೇಕು ತಳ ನೋಡಂತೆ ಅವ್ರ ಕಣ್ಣಿಗೆ ಕೀಡಿಗಳು ಕಾಣ್ತಿದ್ವು. ಕೀಡಿಗಳು ಕಾಣಂತೆ ಏನಾಕಿತ್ತು, ಕೀಡಿ ಐತಿ ಹೇಳಿ ಜೋಳ ತಿನ್ಲಕ್ಕೆ ಬಂದ ಪಕ್ಷಿಗಳು ಕೀಡಿ ಮೇಯ್ತಿದ್ವು. ಆದರೆ ಈಗ ಏನು ಮಾಡೋದು, ಜೋಳ ಬಿತ್ತಾರು ನಾವಿಲ್ಲ, ಕೀಡಿ ಬಂದತ್ತಂಥ ಪಕ್ಷಿಗಳು ಇಲ್ಲ. ಅನಿವಾರ್ಯ ಕಾರಣದಿಂದ ಈ ಕೀಟನಾಶಕ ಔಷಧಿಯನ್ನು ಸಿಂಪಡಣೆ ಮಾಡ್ಬೇಕಾಯ್ತು. ಈಗ ಏನಾಯ್ತು, ನಮ್ಮ ರೈತರಿಗೆ ಯಾವುದೇ ಬೆಳೆ ಆಗಲಿ ಯಾವುದೋ ಕೆಲಸ ಆಗಲಿ ಲಘು ಆಗಬೇಕಾಯ್ತಿ. ಹಾಗಾಗಿ ಏನು ಮಾಡತ್ತನು, ಕೀಟನಾಶಕ ರಾಸಾಯನಿಕ ಗೊಬ್ಬರ ಹೆಚ್ಚು ಬಳಸತ್ತನು. ಹಾಗಾಗಿ ಇವತ್ತು ಬಿತ್ತಬೇಕು, ನಾಳೆ ಸಸಿ ದೊಡ್ಡ ಆಗಬೇಕು, ನಾಡ್ದು ರಾಶಿ ಮಾಡಬೇಕು ಅನ್ನೋ ಹಂಬಲ್ದಾಗ ರೈತದನು. ಇನ್ನೇನು ಮಾಡ್ಲಿಕ್ಕೆ ಬರೋಂಗಿಲ್ಲ, ಎಲ್ಲರೂ ಅನಿವಾರ್ಯ, ಕಾಲ ಹಂಗೆ ಓಡಾದತಿ. ಈಗ ಹೆಂಗೈತಿ, ನಮ್ಮ ಪೂರ್ವಜರು ಏನು ಹೇಳ್ತಿರು, ಅಡು ತಕ ನಿತ್ತದಿ ಅವರು ತಕ ನಿಂದ್ರಲ್ಲ ಅಂತ ಹೇಳ್ತಾರೆ. ಇದು ಅರ್ಥೇನು, ಅಡುಗೆ ಮಾಡೋ ತಕ ನಿತ್ತದಿ ಅದಟ್ಟು ಆರಂತೆ ಉಣ್ಣು ಅಂತ ಹೇಳ್ತಿರು. ಹೀಗಾಗಿ ಏನು ಮಾಡಕ್ಕೆ ಬರೋಂಗಿಲ್ಲ, ಅನಿವಾರ್ಯ. ಈ ಕಾಲ ಹಂಗೆ ಐತಿ. ನಂತರ ಈ ಮುಂಜಾನೆ 11 ಗಂಟೆ ಒಳಗೆ ಕೀಟಿ ಔಷಧಿ ಹೊಡೆದ್ರೆ ಚಲೋ. ಯಾಕಂದ್ರೆ ಇದು ನಮ್ಗೆ ನುಕ್ಸಾನ್ ಐತಿದ. ಯಾಕಂದ್ರೆ ಈಗ ಸದ್ಯ ಇದು ನೋಡಿ, ಇದೆಲ್ಲ ಹೂವು ಬಿಡಾದತಿ ಗಿಡ. ಈ ಹೂವು ಬಿಡಾದತಿ, ಇನ್ನು ಸಣ್ಣಗೆ ಕಾಯಿ ಸುಲ್ಗಾಯಿ ಆಕೈತಿ. ಆ ಕೀಡಿಗಳೆಲ್ಲ ಎಲ್ಲಿ ಮೇಯ್ಕೋತ ಸುಲ್ಗಾಯಿ ಸೇರ್ತಾವೆ. ನಂತರ ಸುಲ್ಗಾಯಿ ಸೇರಂತೆ ಕಾಳನ್ನೆಲ್ಲ ಮೇಯ್ದು ಬಿಡ್ತಾವೆ. ಹೀಗಾಗಿ ಇಲ್ಲೆಲ್ಲ ಹೂವು ಬಿಡಾದತ್ತಿದೆಲ್ಲ. ಅಂದ್ರೆ ಈಗ ಲಗುತ್ತ ಔಷಧಿ ಹೊಡೀರಿ, ಇಟ್ಟು ಸಣ್ಣ ಪ್ರಮಾಣದಾಗಿದ್ದ ಕೀಡಿದ ಬಿಡ್ರಿ, ಚಲೋ ಆಕೈತಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಯಾವ ಬೇರೆ ಬೆಳೆದ ಬಗ್ಗೆ ತಿಳ್ಕೊಣ. ಧನ್ಯವಾದಗಳು.